ಪರ್ಟಿಕ್ಯುಲರ್ ಆಗಿ ಇವತ್ತು ರೈತರ ವಿಶೇಷತೆ ದಿನ. ಸೊ ಜೊತೆಗೆ ಕತೆ ರೈತರಿಗೂ ಕೂಡ ಪೂರಕವಾಗಿರ್ತಕ್ಕಂಥದ್ದು ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ. ಸೊ ಯಾವ ಭಾಗದ ಕತೆ, ಯಾವಾಗ ಯಾವ ರೀತಿ ಕನೆಕ್ಟ್ ಆಗ್ಬೋದು ಸಿನಿಮಾ ನೋಡುವಂತ ಆಡಿಯನ್ಸ್ಗೆ ಅಂತ. ಇದು ಪರ್ಟಿಕ್ಯುಲರ್ಲಿ ಈ ಭಾಗದ ಅಂತ ಹೇಳಕ್ಕಾಗಲ್ಲ, ಇದು ಎಲ್ಲಾ ಹಳ್ಳಿಗಳ ಕತೆ. ಈ ಭಾಗದವ್ರಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ರೈತರ ಅಂದ್ರೆ ಹೋರಾಟ ಅಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಒಂದು ನೋಡ್ಬೋದು ನಾವು. ಇಲ್ಲಿನ ರೈತರ ಹೋರಾಟ ಮತ್ತೆ ರೈತರು ಅಂದ್ರೆ ನೆನಪಾಗೋದು ಇಲ್ಲಿನ ಜನಗಳು. ಸೊ ಇವ್ರ ಭಾಗಕ್ಕೆ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ನಾವು ಈ ಸಿನಿಮಾ ಮಾಡಿದಾಗ ಬೇರೆ ಬೇರೆ ಭಾಷೆ ಅಳವಡಿಸೋಕೆ ಟ್ರೈ ಮಾಡಿದ್ವಿ, ಅದು ಅಷ್ಟೊಂದು ಕೂಡ್ಲಿಲ್ಲ. ಯಾವಾಗ ಈ ಮಂಡ್ಯ ಹಳೆ ಮೈಸೂರು ಭಾಷೆ ಅದರಲ್ಲಿ ಕೂಡ್ತೋ ಅವಾಗ ಅದು ಒಂಥರ ಪಕ್ಕ ಕಲ್ಟ್ ಹಳ್ಳಿ ಮೂವಿ ಆಗಿ ಕನ್ವರ್ಟ್ ಆಯ್ತು. ಸೊ ಅದಕ್ಕೋಸ್ಕರ ನಾವು ಈ ಭಾಗಕ್ಕೆ ಹೆಚ್ಚು ಈ ಸಿನಿಮಾಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಹೇಳ್ತೀವಿ. ಫೈನಲ್ ಇನ್ನೇನು 29 ಕೆಲವೇ ದಿನ ಬಾಕಿ ಇದೆ. ಒಬ್ಬ ತಂಡದ ಸದಸ್ಯ ಆಗಿ ನಿಮ್ಗೆ ಎಷ್ಟು ಕುತೂಹಲ ಅದೇ, ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? 29 ಬಹಳ ಎಕ್ಸೈಟ್ಮೆಂಟ್ ಇದೆ. ಯಾಕಂದ್ರೆ ನ್ಯೂ ಇಯರ್ಗೆ ಒಂದು ಆ ಡೇಟ್ ಅನೌನ್ಸ್ ಮಾಡಕ್ಕೆ ಸ್ವಲ್ಪ ನಮ್ಮಲ್ಲಿ ಟೈಮ್ ಇರ್ಲಿಲ್ಲ. ಬಟ್ ಒಳ್ಳೆ ಡೇಟ್, ಒಂದು ನ್ಯೂ ಇಯರ್ಗೆ ನಾವು ಒಂದು ಕನ್ನಡ ಸಿನಿಮಾ ಬಿಡಬೇಕು ಅನ್ನೋದು ಒಂದು ಯೋಚನೆ ಇತ್ತು. ಬೇರೆ ಭಾಷೆಗಳ ಮಧ್ಯೆ ಇದು ಬೇಕಾ ಅನ್ನೋದು ಕ್ವಶನ್ಸು ಇದ್ವು. ಬಟ್ ಬಾಸ್ ಮತ್ತೆ ರಾಕ್ಲೈನ್ ಸರ್ ಡೈರೆಕ್ಟರ್ ಎಲ್ಲರೂ ಹೇಳ್ದಂಗೆ ಒಂದು ಕನ್ನಡದಲ್ಲಿ ಕನ್ನಡ ಸಿನಿಮಾ ಯಾಕೆ ನಾವು ಎದುರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನ್ಯೂ ಇಯರ್ಗೆ ಒಂದು ಕಾಟೇರ, ಒಂದು ಅಚ್ಚ ಕನ್ನಡ ಸ್ವದೇಶಿ ಸಿನಿಮಾ ಇಟ್ಕೊಂಡು ಬರ್ತಾ ಇದ್ವಿ. ಅದರಲ್ಲಿ ಒಂದು ಪಾರ್ಟ್ ಆಫ್ ಮೆಂಬರ್ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ನನಗೂ ಎಕ್ಸೈಟ್ಮೆಂಟ್ ಇದೆ. ಯಾಕಂದರೆ ನ್ಯೂ ಇಯರ್ಗೆ ಒಂದು ಹೊಸ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಬರ್ತಾ ಇರೋದು ನಮಗೆ ಅದೇ ಒಂದು ದೊಡ್ಡ ಕಿಕ್ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕಾಟೇರ ಸಿನಿಮಾದ ಡೈಲಾಗ್ ಮಾಸ್ತಿ ಅವರು ಹಾಗೆ ಕಥೆಗಾರ ಜಡೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9.